ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಕಾಂಗ್ರೆಸ್ ಪಾಳಯದಲ್ಲಿಯೂ ಕೂಡ ಬಣ ಕದನ ಜೋರಾಗಿದೆ. ಅದರಲ್ಲೂ ತುಮಕೂರು ಕಾಂಗ್ರೆಸ್ನ ಟಿಕೆಟ್ ಯಾರಿಗೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಕಾಂಗ್ರೆಸ್ ಬಣದಲ್ಲಿ ಫೈಟ್ ಜೋರಾಗಿದೆ. ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡಬಾರದು ಅಂತ ಹೇಳಿ ಕೆಲವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಸಚಿವ ರಾಜಣ್ಣ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡಿಸೋದಕ್ಕೆ ಭಾರಿ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ಇನ್ನು ಆಕ್ಷೇಪ ಯಾವ ಕಾರಣಕ್ಕಾಗಿ ಅಂತಂದ್ರೆ, ಚುನಾವಣೆಯ ಸಂದರ್ಭದಲ್ಲಿ ಮುದ್ದಹನುಮೇಗೌಡ ಬಿಜೆಪಿಗೆ ಹೋದ್ರು, ಪಕ್ಷಕ್ಕೆ ಮೋಸ ಮಾಡಿದ್ರು. ಪಕ್ಷಕ್ಕೆ ಮೋಸ ಮಾಡುವಂಥವ್ರಿಗೆ ಚುನಾವಣೆ ಹತ್ತಿರ ಬಂದಾಗ ಮತ್ತೆ ಪಾರ್ಟಿ ಕರ್ಕೊಂಡು ಬಂದು ಟಿಕೆಟ್ ಕೊಡೋದು ಸರಿನಾ? ಪಾರ್ಟಿಗೋಸ್ಕರ ದುಡಿದವ್ರ ಕಥೆ ಏನು ಹಾಗಿದ್ರೆ ಯಾವುದೇ ಕಾರಣಕ್ಕೂ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡಬಾರದು ಅಂತ ವಿರೋಧಿ ಬಣ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ರೆ, ಸಚಿವ ರಾಜಣ್ಣ ಮತ್ತು ಬಣ ಮುದ್ದಹನುಮೇಗೌಡರಿಗೆ ತುಮಕೂರು ಕಾಂಗ್ರೆಸ್ ಟಿಕೆಟ್ ಕೊಡಿಸಬೇಕು ಅಂತ ನಾನಾ ರೀತಿಯ ಕಸರತ್ತನ್ನು ನಡೆಸ್ತಾ ಇದೆ. ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರ ಸಾಕಷ್ಟು ಜಿದ್ದಾಜಿದ್ದಿನಿಂದ ಕೂಡ್ತಾ ಇದೆ. ಯಾಕಂದರೆ ಒಂದಷ್ಟು ದೊಡ್ಡ ದೊಡ್ಡ ಹೆಸರುಗಳು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಕೇಳಿ ಬರ್ತಾ ಇದ್ದಾವೆ. ಕಳೆದ ಬಾರಿ ಕೂಡ ಎಚ್.ಡಿ. ದೇವೇಗೌಡರು ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು. ಆಗ ಕೂಡ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿತ್ತು. ಈ ಬಾರಿ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಈ ಕುರಿತು ಮಾತನಾಡೋದಕ್ಕೆ ಕಾಂಗ್ರೆಸ್ನ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಮುರಳೀಧರ್ ಹಾಲಪ್ಪ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಈ ಬಾರಿ ತಾವು ಕೂಡ ಟಿಕೆಟ್ ಆಕಾಂಕ್ಷಿ ಇದ್ದೀರಿ. ತಮ್ಮ ಪಕ್ಷದಿಂದನೂ ಕೂಡ ಬೇರೆ ಬೇರೆ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. BJPಯಿಂದನೂ ಕೂಡ ಘಟಾನುಘಟಿ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಪ್ರಮುಖವಾಗಿ ತಾವು ಕೂಡ ಆಕಾಂಕ್ಷಿಯಾಗಿದ್ದೀರಿ. ಮುದ್ದಹನುಮೇಗೌಡರು ಕಾಂಗ್ರೆಸ್ ಸೇರ್ತಾರೆ ಅನ್ನುವಂಥದ್ದು ಒಂದಷ್ಟು ಕೇಳಿ ಬರ್ತಾ ಇದೆ. ತಮಗೇನಾದ್ರು ಗಮನಕ್ಕಿದೆಯಾ ಅಂತ ಸರ್? ನನಗೆ ಇಲ್ಲಿವರೆಗೂ ಮಾಹಿತಿ ಇರೋದು, ಮುದ್ದಹನುಮೇಗೌಡರು ಭಾಜಪದ ಸಕ್ರಿಯ ನಾಯಕರು, ಅಲ್ಲಿ ಪ್ರಬಲವಾದಂಥ ಟಿಕೆಟ್ ಆಕಾಂಕ್ಷಿ. ಟಿಕೆಟ್ ಬೇಕು BJPಯಿಂದ ಅಂಥೇಳಿ ಕೇಂದ್ರ ಹಾಗೂ ರಾಜ್ಯದ ಎಲ್ಲ ನಾಯಕರುಗಳನ್ನ ಭೇಟಿ ಮಾಡಿರೋಂಥ ದಿನ ನಾವು ಮಾಧ್ಯಮಗಳಲ್ಲಿ ನೋಡ್ತಲೇ ಇದ್ವಿ, ಕೇಳ್ತಲೇ ಇದ್ವಿ. ಇದು ನಮಗೆ ಇತ್ತೀಚೆಗೆ ನೋಡ್ತಾ ಇದ್ವಿ. ನಾವು ಇದ್ದಕ್ಕಿದ್ದಂಗೆ 2-3 ದಿವಸಗಳಲ್ಲಿ ನಮ್ಮ ಕಾಂಗ್ರೆಸ್ ಮುಖಂಡರನ್ನ ಮನೆ ಬಾಗಿಲಿಗೆ ಹೋಗೋದು, ಕಾಯೋದು, ಇದನ್ನು ಗಮನಿಸಿದ್ವಿ ನಾವು. ಎಷ್ಟು ಹೊರತುಪಡಿಸಿ ಅದು ಒಳಗಡೆ ಅಂತರಾಳ ಏನಿದೆ ಅಂತ ಗೊತ್ತಿಲ್ಲ. ವರಿಷ್ಠರು ಮತ್ತು ರಾಜ್ಯ ನಾಯಕರು ಒಪ್ಪಿದರೆ ಪಕ್ಷ ಸೇರ್ಪಡೆ ಆಗ್ತಾರೆ. ಆ ಪಕ್ಷ ಸೇರ್ಪಡೆ ಆದರೆ ತಮಗೆ ಸ್ವಾಗತ ಇದೆಯಾ ಸರ್? ಈಗ ನಾವು ಇಲ್ಲಿವರೆಗೂ ಅಲ್ಲ, ಪಕ್ಷಕ್ಕೆ ಬರೋದಕ್ಕೆ ಯಾರ್ದು ಅಡೆತಡೆ ಏನಿಲ್ಲ. ಆದರೆ ಲೋಕಸಭಾ ಚುನಾವಣೆ ಸ್ಪರ್ಧೆ ಇದೆಯಲ್ಲ, ಇಲ್ಲಿವರೆಗೂ 5-6 ವರ್ಷಗಳಿಂದ ಹಿಂದೆ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡರು ಸ್ಪರ್ಧೆ ಮಾಡಿದಾಗಿಂದಲೂ ಆವಾಗ ಅಲ್ಲಿ ಜವಾಬ್ದಾರಿ ತಗೊಂಡು ಚುನಾವಣೆಗೆ ಅಧಿಕೃತ ಅಭ್ಯರ್ಥಿ ಅವರು ನಮ್ಮ ಎರಡೂ ಪಕ್ಷಕ್ಕೆ ಸೇರಿದ ಕಾಂಗ್ರೆಸ್ಸು ಹಾಗೂ JDS ಅವಾಗ ಅದು ಕೆಲಸ ಮಾಡಿದ್ವಿ. ನಾವು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ವಿ. ಅದಾದ ನಂತರ ಜನಗಳ ಜೊತೆಗೆ 8 ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಜನಮಾನಸದಲ್ಲಿ ಈಗಲೂ ಇರೋಂಥದ್ದು ಕಾಂಗ್ರೆಸ್ಸು ಮುರಳೀಧರ್ ಹಾಲಪ್ಪ ಅವ್ರನ್ನೇ ಘೋಷಣೆ ಮಾಡ್ತಾರೆ ಅಂತೇಳಿ. ಅದಕ್ಕಿಂತ ಇನ್ನೇನು ಬೇಕು? ಸರ್ಕಾರಿ ಶಾಲೆಗಳು ಅಂದ್ರೆ ಪೋಷಕರು ಮೂಗು ಮುರಿಯೋದೇ ಹೆಚ್ಚು. ಅದರಲ್ಲೂ ಬೆಂಗಳೂರಿನ ಪೇರೆಂಟ್ಸ್ಗೆ ಖಾಸಗಿ ಶಾಲೆಗಳ ಮೇಲೆ ಹೆಚ್ಚು ವ್ಯಾಮೋಹ. ಆದರೆ ಇಲ್ಲೊಂದು ಶಾಲೆ ಪ್ರೈವೇಟ್ ಸ್ಕೂಲ್ಗಳಿಗೆ ಸೆಡ್ಡು ಹೊಡೆದು ನಿಂತಿದೆ. ಈ ಶಾಲೆ ಯಾವುದು? ಈ ಸ್ಟೋರಿ ನೋಡಿ. ಪಿಂಕ್ ಸೀರೆಯುಟ್ಟು ನಳನಳಿಸ್ತಿರೋ ಶಿಕ್ಷಕಿಯರು. ಶಾಲೆಯ ಆವರಣದಲ್ಲೇ ಮಕ್ಕಳಿಗೆ ಕರಾಟೆ ಪ್ರಾಕ್ಟೀಸ್. ವಿದ್ಯಾರ್ಥಿಗಳನ್ನ ಮಕ್ಕಳಂತೆ ಕಾಣ್ತಿರೋ ಶಾಲೆ ಆಡಳಿತ ಮಂಡಳಿ. ಕ್ಲಾಸ್ ರೂಮ್ಗಳಂತೂ ಒಂದಕ್ಕಿಂತ ಒಂದು ಭಿನ್ನ. ಆಟದೊಂದಿಗೆ ಮಕ್ಕಳ ಪಾಠ. ನೀವು ನೋಡ್ತಿರೋದು ಅದ್ಯಾವುದೋ ಖಾಸಗಿ ಶಾಲೆಯ ದೃಶ್ಯಗಳನ್ನಲ್ಲ. ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆದು ನಿಂತಿರೋ ಅಪ್ಪಟ ಸರ್ಕಾರಿ ಶಾಲೆಯನ್ನ. ಡೆಸ್ಕ್, ಚೇರ್ ಸೇರಿದಂತೆ ಮಕ್ಕಳ ಕಲಿಕೆಗೆ ಕಂಪ್ಯೂಟರ್ ವ್ಯವಸ್ಥೆ. ಹೈಟೆಕ್ ಶಾಲೆಯಲ್ಲಿ ಟ್ಯಾಬ್ ಹಿಡಿದು ಪಾಠ ಕೇಳ್ತಿರೋ ಬಡ ಮಕ್ಕಳು. ಇದೆಲ್ಲ ಸೀನ್ಗಳು ಕಂಡು ಬಂದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಅರದೇಶನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಕೆಂಪೇಗೌಡ ಏರ್ಪೋರ್ಟ್ ಆಡಳಿತ ಮಂಡಳಿ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿಯಡಿ ಕೆಲ ಶಾಲೆಗಳನ್ನ ದತ್ತು ಪಡೆದು ಉನ್ನತೀಕರಿಸಿದ್ದು ಅರೆದೇಶನಹಳ್ಳಿ ಸರ್ಕಾರಿ ಶಾಲೆಗೆ ಹೈಟೆಕ್ ಸ್ಪರ್ಶ ನೀಡಿದೆ. ಶಾಲೆಯನ್ನು ಉದ್ಘಾಟಿಸಿ ಮಕ್ಕಳ ಕಲಿಕೆಗೆ ಹಸ್ತಾಂತರ ಮಾಡಲಾಗಿದ್ದು ಏರ್ಪೋರ್ಟ್ ಆಡಳಿತ ಮಂಡಳಿಯಿಂದಲೇ ಶಿಕ್ಷಕರನ್ನ ನೇಮಿಸಿ ಬಡ ಮಕ್ಕಳ ಉಚಿತ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಟ್ಟಿದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿಯಮಿತ ಸಂಸ್ಥೆ ತನ್ನ ಸಾಂಸ್ಥಿಕ ಸಾಮಾಜಿಕ ಜವಾಬ್ದಾರಿ ಅಡಿಯಲ್ಲಿ 2018ರಲ್ಲಿ ಅರದೇಶನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ
ಶಾಲೆಯನ್ನು ಶಾಲಾ ದತ್ತು ಯೋಜನೆಯಡಿಯಲ್ಲಿ ದತ್ತು ತೆಗೆದುಕೊಂಡಿದೆ. ನಾವಿಲ್ಲಿ ಬಂದಾಗ ಕೇವಲ 4 ಕೊಠಡಿಗಳ ದುರಸ್ತಿಯಲ್ಲಿದ್ದಂಥ ಶಾಲೆ ಆಗಿತ್ತು. ಇವತ್ತು ನಾವೇನು ಭೌತಿಕವಾಗಿ ಇಲ್ಲಿ ಬೆಳವಣಿಗೆಗಳನ್ನು ಮಾಡಿದ್ದೀವಿ ಅದನ್ನು ನೀವು ಕಣ್ಣಾರೆ ನೋಡ್ಬೋದು. ಕಟ್ಟಡ ಕಟ್ಟೋದಷ್ಟೇ ಅಲ್ಲ, ಕಟ್ಟಡಕ್ಕೆ ಜೀವಂತಿಕೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ನಾವಿಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೀವಿ. ಅಂದಹಾಗೆ ಈ ಸರ್ಕಾರಿ ಶಾಲೆಗೆ ಕಳೆದ 5 ವರ್ಷಗಳಿಂದ ಕೇವಲ 4 ಕೊಠಡಿಗಳು ಮಾತ್ರ ಇದ್ದು ಇಲ್ಲಿಗೆ ಗ್ರಾಮ ಹಾಗೂ ಅಕ್ಕಪಕ್ಕದ ಊರುಗಳಿಂದ ಮಕ್ಕಳು ಕೂಡ ಬರಲು ಹಿಂದೇಟು ಹಾಕ್ತಿದ್ರು. ಆದರೆ ಇದೀಗ ಮೇಲ್ದರ್ಜೆಗೆ ಏರಿಸಿದ್ದು ಕರಾಟೆ, ಮ್ಯೂಸಿಕ್ ಸಹ ಕಲಿಸುತ್ತಿದ್ದಾರೆ. ಸರ್ಕಾರಿ ಶಾಲೆ ಅಂತ ಹೇಳಿ ಇದನ್ನು ನೀವು ಹೊರಗಡೆಯಿಂದ ನೋಡಿದ್ರೆ ನಿಮಗೆ ಗೊತ್ತೇ ಆಗಲ್ಲ. ಇದು ಕೆಂಪೇಗೌಡ ಅಂತಾರಾಷ್ಟ್ರೀಯ ನಿಲ್ದಾಣದವರು ದತ್ತು ತಗೊಂಡಿದ್ದಾರೆ. ದತ್ತು ತಗೊಂಡಿರೋದಷ್ಟೇ ಅಲ್ಲ, ಕಟ್ಕೊಟ್ಟಿರೋದಷ್ಟೇ ಅಲ್ಲ, ಭೌತಿಕ ಸೌಲಭ್ಯಗಳನ್ನಷ್ಟೇ ನೀಡಿಲ್ಲ, ಅದ್ರ ಜೊತೆಗೆ ಅಕಾಡೆಮಿಕ್ ಸಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಈ ಹಿಂದೆ 1 ರಿಂದ 7ರವರೆಗೆ 83 ಮಕ್ಕಳಿದ್ದ ಈ ಸರ್ಕಾರಿ ಶಾಲೆಗೆ ಇದೀಗ 411 ಬಡ ಮಕ್ಕಳು ಸೇರ್ಪಡೆಯಾಗಿದ್ದಾರೆ. ಸರ್ಕಾರಿ ಹೈಟೆಕ್ ಶಾಲೆಯತ್ತ ಪೋಷಕರು ಮಕ್ಕಳನ್ನ ಸೇರಿಸುತ್ತಿದ್ದಾರೆ. ಜೊತೆಗೆ LKG, UKGಯನ್ನು ಆರಂಭಿಸಲಾಗಿದ್ದು ಇಂಗ್ಲಿಷ್ ಕೂಡ ಆರಂಭಿಸಲಾಗಿದೆ. ರೈತರು ಪ್ರಕೃತಿಯನ್ನೇ ನಂಬಿ ದಿನ ಕಳೆಯುವ ಮಂದಿ. ಈ ಬಾರಿ ಮಟ್ಟುಗುಳ್ಳ ಬೆಳೆಯುವ ರೈತರು ಪ್ರಕೃತಿಯ ಮುನಿಸಿಗೆ ಗುರಿಯಾಗಿದ್ದಾರೆ. ಅಕಾಲಿಕವಾಗಿ ಸುರಿದ ಮಳೆ, ಮೋಡದ ಕವಿದ ವಾತಾವರಣ ಸಹಿತ ಹವಾಮಾನ ವೈಪರೀತ್ಯದಿಂದಾಗಿ ಮಟ್ಟುಗುಳ್ಳ ಬೆಳೆಗೆ ಬರೆ ಎಳೆದಂತಾಗಿದೆ. ಉಡುಪಿಯ ಕಾಪು, ಕಟಪಾಡಿ, ಕೈಪುಂಜಾಲು ಭಾಗದಲ್ಲಿ ನೂರಾರು ರೈತರು ಮಟ್ಟುಗುಳ್ಳು ಕೃಷಿಯನ್ನೇ ನೆಚ್ಚಿಕೊಂಡಿದ್ದಾರೆ. ಇಂತಹ ರೈತರಿಗೆ ಈ ಬಾರಿ ಆಘಾತ ಎದುರಾಗಿದೆ. ಮಟ್ಟುಗುಳ್ಳಕ್ಕೆ ಉಪ್ಪು ನೀರಿನ ಸಮಸ್ಯೆ ಕಾಡ್ತಾ ಇದೆ. ಹೀಗಾಗಿ ಗದ್ದೆಯಲ್ಲಿ ಮಟ್ಟುಗುಳ್ಳ ಗಿಡದ ಬೇರು ಕೊಳೆಯುವಂತಾಗಿದೆ. ಉರಿ ಬಿಸಿ ತಾಪಕ್ಕೆ ಬಿಟ್ಟಿರುವ ಹೂ ಉದುರಿ ಹೋಗಿದ್ದು ಇಳುವರಿ ಇಳಿಕೆ ಆಗಿದೆ. ಬೆಳೆಯುತ್ತಿರುವ ಮಿಡಿ ಮಟ್ಟುಗುಳ್ಳ ಬೆಳವಣಿಗೆ ಇಲ್ಲದೆ ಇಳುವರಿ ಕುಂಠಿತವಾಗಿ ಬೆಳೆಗಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಉಪ್ಪು ನೀರಿನ ತಡೆಗೋಡೆ ಸರಿಯಾಗಿ ಇಲ್ಲದ ಕಾರಣ ಉಪ್ಪು ನೀರು ಪದೇ ಉಪ್ಪು ನೀರು ಬಂದು ಸಾಕಷ್ಟು ನಮ್ಮ ಬೆಳೆ ಹಾನಿಯಾಗಿದೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ಏನು ಸುರಿದ ಮಳೆಯಿಂದಾಗಿ ಕೂಡ ಸಾಕಷ್ಟು ನಮ್ಮ ಮಟ್ಟುಗುಳ್ಳಕ್ಕೆ ಹಾನಿಯಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಬಿಸಿಲು ಬರ್ತದೆ, ಮತ್ತೊಂದು ಮೋಡದ ವಾತಾವರಣ, ಇದು ನಮ್ಮ ಮಟ್ಟುಗುಳ್ಳಕ್ಕೆ ಸಾಕಷ್ಟು ಹಾನಿಯಾಗ್ತದೆ ಅಂತ ಹೇಳ್ಬೋದು. ಮತ್ತು ಸರ್ಕಾರ ಏನು ಮಟ್ಟುಗುಳ್ಳ ಬೆಳೆಗಾರರಿಗೆ ಕಳೆದ ಬಾರಿ ಕೂಡ ಒಂದು ಏನು ಪರಿಹಾರ ಕೊಡಬೇಕಿತ್ತು, ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೃಷಿಕರಿಗೆ ಸಿಕ್ಕಿಲ್ಲ. ಈಗ ಮುಂದಿನ ದಿನಗಳಾದರೂ ಈ ಒಂದು ಏನು ಮಟ್ಟುಗುಳ್ಳಕ್ಕೆ ಏನು ಹಾನಿಯಾಗಿದೆ ಅದಕ್ಕೆ ಪರಿಹಾರ ಕೊಡಬೇಕು. ಬಲಿತ ಮುಟ್ಟುಗುಳ್ಳದ ಸಸಿಯು ಫಸಲಿನ ಸಹಿತ ನೆಲಕಚ್ಚುತ್ತಿದೆ. ಲಕ್ಷಾಂತರ ಬಂಡವಾಳ ಹಾಕಿ ಬೆಳೆಸಿದ ಬೆಳೆಯು ಕೈ ಸೇರುವ ಸಮಯದಲ್ಲಿ ರೈತರಿಗೆ ಆತಂಕ ಸೃಷ್ಟಿಯಾಗಿದೆ. ಈವರೆಗೆ ಬಳಸಿದ ಗೊಬ್ಬರ, ಸಿದ್ಧಪಡಿಸಿದ ಗದ್ದೆ ಮಲ್ಟಿ ಶೀಟ್ ಸಹಿತ ಬೆಳೆಯು ನೆಲಕಚ್ಚಿದೆ. ಹೀಗಾಗಿ ಮಟ್ಟುಗುಳ್ಳ ಬೆಳೆಗಾರರು ತೋಟಗಾರಿಕೆ ಇಲಾಖೆ ಮತ್ತು ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹಿಸಿದ್ದಾರೆ. ಒಟ್ನಲ್ಲಿ GI ಮಾನ್ಯತೆಯೊಂದಿಗೆ ಪೇಟೆಂಟ್ ಪಡೆದು ಲಾಂಛನದೊಂದಿಗೆ ಮುಂಬೈ, ಬೆಂಗಳೂರು ಸೇರಿದಂತೆ ದೇಶ ವಿದೇಶಗಳಲ್ಲಿ ಮಾರಾಟ ಮಾಡಲಾಗುತ್ತೆ. ಆದರೆ ಕಳೆದ ಬಾರಿಯಂತೆ ಈ ಸಲವೂ ನಷ್ಟ ಅನುಭವಿಸಿರುವ ಮುಟ್ಟುಗುಳ್ಳ ಬೆಳೆಗಾರರಿಗೆ ಸರ್ಕಾರ ಬೆಳೆ ಪರಿಹಾರ ಘೋಷಣೆ ಮಾಡಿ ರೈತರ ಬೆಂಬಲಕ್ಕೆ ನಿಲ್ಲಬೇಕಿದೆ. ಅಂಕಿತ್ ಜೊತೆಗೆ ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಹಾವೇರಿ ಜಿಲ್ಲೆಯಲ್ಲಿ ರೈತ ಮಿತ್ರನೇ ಇದೀಗ ರೈತರಿಗೆ ಬೇಡವಾಗಿ ಬಿಟ್ನಾ ಅನ್ನೋ ಡೌಟ್ ಶುರುವಾಗಿದೆ. ಯಾಕಂದ್ರೆ ಬರಗಾಲಕ್ಕೆ ಹೈರಾಣಾದ ರೈತರಿಗೆ ತಾವು ಸಾಕಿರೋ ರಾಸುಗಳೇ ಭಾರವಾಗಿ ಬಿಟ್ಟಿವೆ. ಅವುಗಳನ್ನ ಮಾರೋಕೆ ಹೋದ ಅನ್ನದಾತರಿಗೆ ಆಘಾತ ಎದುರಾಗಿದೆ. ರೈತರ ಪಾಲಿನ ಮಿತ್ರ ಕೃಷಿಗೆ ಬೆನ್ನು ಕೊಟ್ಟು ನಿಲ್ತಿದ್ದ ರಾಸುಗಳಿಗೆ ಈಗ ಬೆಲೆ ಇಲ್ಲದಂತಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ರಾಸುಗಳ ಮಾರಾಟಕ್ಕೆ ನಿಂತ ರೈತರು ಕಂಗಾಲಾಗಿದ್ದಾರೆ. ಹಾವೇರಿ ನಗರದ APMC ಮಾರುಕಟ್ಟೆಯಲ್ಲಿ ರಾಸುಗಳು ಮಾರಾಟವಾಗದೆ ನಿಂತಿವೆ. ರೈತನ ಕಷ್ಟ ಸುಖಕ್ಕೆ ಆದ ರೈತ ಮಿತ್ರ ಎತ್ತುಗಳು ಇದೀಗ ಉಪಯೋಗಕ್ಕೆ ಬಾರದಂತಾಗಿದೆ. ಮಳೆ ಬೆಳೆ ಇಲ್ಲದೆ ರಾಸುಗಳಿಗೆ ಒಪ್ಪುತ್ತಿನ ಮೇವು ಸಿಗ್ತಿಲ್ಲ. ಈ ಮಧ್ಯೆ ವರ್ಷಾಂತ್ಯದಲ್ಲಿ 1-2 ಲಕ್ಷದವರೆಗೆ ಮಾರಾಟವಾಗ್ತಿದ್ದ ರಾಸುಗಳನ್ನ ಇಂದು ಕೇಳೋರು ಇಲ್ಲದಂತಾಗಿದೆ. ಸಾಗಾದನ ಕಮ್ಮಿಗಿಲ್ರಿ, ಸಾಗಾದನ ಸಾಕ್ತಾರಿ. ರೈತರು ಎತ್ತು ತಗೊಂಡೋಗಿ ಉಳಿಯೋ ಮಾಡ್ಯಾರಲ್ಲ. ಬೆಲೆ ಏನ್ರಿ ಈಗ ನಾ ಏನ್ರಿ ಈಗ 1 ಲಕ್ಷ ಅವ್ರಿ, ಅವ್ರು 70 ಕೇಳ್ತಾರ, ನಾವು 1.30 ಹೇಳ್ತೀವಿ. ಅವ್ನು ತಗೊಂಡಾಗ ರೈತರು ಬರಂಗಿಲ್ಲ. ನಾವು ತರೋದಂಗ ಸುಮ್ಮನೆ ಕಡಿಯಂಗೆ ಒಂದೊಂದು ಬಾಳೆ ಆಗೈತಿ. ಮೇವಿಲ್ಲ ಅವಕ್ಕೆ. ಇಲ್ಲೇ ಸಮಸ್ಯೆ ಯಾರು ಒಂದು ಯಾರು ಕೇಳಿದ್ರೆ ಹೇಳೋದಿಲ್ಲ. ಉತ್ತರ ಕರ್ನಾಟಕದ ಪ್ರಮುಖ ಜಾನುವಾರು ಮಾರುಕಟ್ಟೆಗಳಲ್ಲಿ ಹಾವೇರಿ ಜಾನುವಾರು ಮಾರುಕಟ್ಟೆ ಸಹ ಒಂದಾಗಿದೆ. ಇಲ್ಲಿ ರಾಜ್ಯ ಸೇರಿದಂತೆ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ತಮಿಳುನಾಡಿನಿಂದ ಎತ್ತುಗಳನ್ನು ತಂದು ಮಾರಾಟ ಮಾಡಲಾಗುತ್ತೆ. ಆದರೆ ಪ್ರಸ್ತುತ ವರ್ಷ ಹಾವೇರಿ ಜಾನುವಾರು ಮಾರುಕಟ್ಟೆ ದನಗಳ ಕೊರತೆ ಎದುರಿಸ್ತಿದೆ. ಟ್ರ್ಯಾಕ್ಟರ್ ಅವು ಬಂದು ಎತ್ತುಗಳು ಓಡೋರು ಕಮ್ಮಿ ರೀ. ಈಗ ಎತ್ತು ಖರೀದಿ ಮಾಡೋರು ಕಮ್ಮಿ. ನಾವು ತಮ್ಮಂದವಿ ವ್ಯಾಪಾರ ಮಾಡ್ಕೊಂತ ಬಂದವಿ, ವ್ಯಾಪಾರ ಮಾಡ್ಬೇಕು.
ಒಂದು 20 ಕೊಟ್ಟೇವಿ, 30 ಕೊಟ್ಟೇವಿ, ಒಂದು 50 ಕೊಟ್ಟೇವಿ, ಹಿಂಗೆ ತಂದೇವಿ. ಈಗ ನಾವು ಹೇಳತ್ಲಿ ಇಲ್ಲಿ 60, 70, 80ಕ್ಕೆ ಕೇಳ್ತಾರೆ ರೈತರು. ಪಾಪ ಅವ್ರ ಕೈಯಾಗ ಬಂಡವಾಳ ಇಲ್ಲ. ರೈತರಿಗೆ ಬೆಳೆದಾಗ ನಮ್ಮ ದಂಧೆನು. ಈಗ ನಾವು ಕೋಲಾರ ಕಡೆ ಹೋಗ್ಕೋರಿ, ಚಿಂತಾಮಣಿ ಕಡೆ ಹೋಗ್ತೀವಿ, ಗೌರಿಬಿದನೂರು ಸುತ್ತ ಹೋಗ್ತೀವಿ, ಬಂಗಾರಪೇಟೆ ಹೋಗ್ತೀವಿ, ಮೈಸೂರು ಕಡೆ ಹೋಗಿ ತರ್ತೇವಿ. ತರೋ ಮುಂದೆ ಒಂದು ಸಮಸ್ಯೆ ಐತಿ ಸರ್. ಈ ಬಜರಂಗ ದಳ ಅದು ಇದು ಅಂತೇಳಿ ನಾವು ಸಾಕೋದನ ಏನು ನಾವು ರೈತರಿಗೆ ಕೊಡೋವು, ಇವು ಏನು ಕಟಗರಿಗೆ ಕೊಡೋವಲ್ಲ, ನಾವು ಊಡರಿಗೆ ಕೊಡೋವು. ಅವಕ್ಕೂ ಸದ್ಕಿ ತಸ್ತಿ ಮಾಡ್ತಾರೆ. ನಮಗೆ ಎಲ್ಲಾರ ಹಿಡಿದ್ರೆ ಭಾಳ ಹಿಂಸೆ ಕೊಡ್ತಾರೆ. ಒಟ್ನಲ್ಲಿ 3 ವರ್ಷ ಅಧಿಕವಾಗಿ ಬಂದ ಮಳೆ ರೈತರನ್ನ ಹೈರಾಣಾಗಿಸಿದೆ. ಇನ್ನು ಈ ವರ್ಷ ಸರಿಯಾದ ಸಮಯಕ್ಕೆ ಮಳೆಯಾಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.